ಓಕೆ ಗೈಸ್, ಇವತ್ತು ಡೇ 2. ಬೆಳಗ್ಗೆಯಿಂದ ಅಲ್ಲ, ರಾತ್ರಿಯಿಂದನೇ ಮಳೆ ಫುಲ್ಲಾಗಿ ಹುಯ್ತಾನೆ ಇತ್ತು. ಇವಾಗ ತೋರಿಸ್ತೀನಿ ನೋಡಿ ಕ್ಲೈಮೇಟ್ ಹೆಂಗಿದೆ ಅಂತ. ಬೆಳಗ್ಗೆ ಸಖತ್ ಮಂಜಿತ್ತು, ಈಗ ನೋಡಿ ಅಲ್ಲಿದೆ ಮಂಜು. ಆ ಕಡೆ ಲೈಟಾಗಿ ಡ್ರಿzzle ಆಗ್ತಾನೆ ಇದೆ. ರಾಜಾ ಸೀಟ್ ಗಾರ್ಡನ್ ಬಂದಿದ್ದೀವಿ, ಟಿಕೆಟ್ ಇಸ್ಕೊಂಡು ಒಳಗೆ ಹೋಗ್ಬೇಕು. ಸೊ ಗೈಸ್, ಟಿಕೆಟ್ ತಗೊಂಡಿದ್ದೀವಿ, 20 ರೂಪೀಸ್ ಟಿಕೆಟ್ ಒಬ್ಬರಿಗೆ. ಇದಕ್ಕೆ ಹೋಗ್ತೀನಿ, ನೋಡ್ಕೊಬಾ ಜಾರುತ್ತೆ. ಗಾಯ್ಸ್, ಮಿಸ್ಟ್ ಅಂತೀರಾ? ಅಯ್ಯೋ ಅಯ್ಯೋ, ಅಲ್ಲ ಹಂಗೆ ಚೆನ್ನಾಗಿದೆ ನೋಡಲ್ಲಿ. ಯಪ್ಪ, ಹೆಂಗು ಯಾರು ಇಲ್ಲ. ನೋಡಿಲ್ಲಿ ಏನಿದೆ, ಫೋನಲ್ಲಿ ಅಷ್ಟು ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಯಪ್ಪ ಬಂದಿದ್ದು ಬರ್ತಾಗಿದ್ದು ರಜಾ ಸೀಟ್. ಮಿಸ್ಟ್ ಅಂತೂ ಭಯಂಕರವಾಗಿದೆ. ಮಿಸ್ಟು ಅಲ್ಲಾರೆ, ಮಿಸ್ಟ್ ಸಕ್ಕತ್ತಾಗಿತ್ತಲ್ಲ, ತುಂಬ ಸ್ಯಾಟಿಸ್ಫೈ ಆಯಿತು. ಜಸ್ಟ್ 20 ರೂಪಾಯಿ ಟಿಕೆಟು, ಬಟ್ ಭಯಂಕರ ಎಕ್ಸ್ಪೀರಿಯನ್ಸ್. ಬರ್ತು, ಯಾವಾಗೂ ಬರುತ್ತೆ. ರಾಜಾ ಸೀಟ್ ವ್ಯೂ ಪಾಯಿಂಟ್ ಮಾತ್ರ ಸ್ವರ್ಗ ಕಾಣಿಸುತ್ತೆ. ರಾಜಾ ಸೀಟ್ ಅಂತೂ ಯಾವತ್ತೂ ಬರುತ್ತೆ ಅಲ್ವಾ? ಯಪ್ಪ, ಇಲ್ಲಿ ನೋಡ್ರಿ ಹೆಂಗಿದೆ. ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ಸಕ್ಕತ್ತಾಗಿರುತ್ತೆ. ಏನು ಸಕ್ಕತ್ತಾಗೈತಾರೆ ಇಲ್ಲಿ. ಕೂರ್ಗು ರಾಜಾ ಸೀಟ್ ಪಾರ್ಕ್ ತೋರಿಸ್ತೀನಿ. ಪಾರ್ಕ್ ಓಕೆ, ಪಾರ್ಕಲ್ಲಿ ಏನೆಲ್ಲ ಐತೆ, ನಿಮಗೆ ಹೆಂಗೆಲ್ಲ ಐತೆ ಇವತ್ತು ಅಂತ ತೋರಿಸ್ತೀನಿ. ಓಕೆ, ಮರಿದಿರ ಸ್ಕಿಪ್ ಮಾಡಿದ್ರೆ ನೋಡ್ರಿ. ಫಸ್ಟ್ ನೀವು ಸ್ಕಿಪ್ ಮಾಡಿದ್ರೆ ಜಾಸ್ತಿ ನನಗೆ ನ್ಯೂಸ್ ಗೊತ್ತೈತೆ. ಸೊ ಇದು ವ್ಯೂ ಪಾಯಿಂಟ್, ನಾವು ಆಲ್ರೆಡಿ ನೋಡಿದ್ದಾಯ್ತು. ಓಕೆ, ಸಕ್ಕತ್ತಾಗಿತ್ತು. ಇದ್ದ ಮಸ್ಟು ಇದರಲ್ಲಿ. ಇದು ಆಮೇಲೆ ನೋಡ್ರಿ ಡೈನೋಸರ್ ಪಾಪ ಮಳೆಯಲ್ಲಿ ನನಿತಾವನೆ, ಏನು ಮಾಡೋದು. ನೋಡ್ರಿ ಹಿಪೋಪಟಾಮಸ್, ನಮ್ಮ ಫೇವ್ರೇಟು, ಅಲ್ಲಿತ್ತವ್ರೆ. ಇರೋ ಹಿಂಗೇ ಬಂದರೆ ಡೈನೋಸರ್ ಹಲ್ಲಿಗಳು ಜಾಸ್ತಿ ಇದೆ, 32 ಜಾಸ್ತಿ ಐತೆ. ಆ್ಯಂಡ್ ಐ ಲವ್ ರಾಜಾ ಸೀಟ್ ಅಷ್ಟೇ. ಸೊ ಇಷ್ಟೇ ಈ ಪಾರ್ಕ್. ನಾನು ಸ್ವಲ್ಪ ಇಂಟ್ರೋವರ್ಟು, ಮಾತಾಡೋಕೆ ಶೈ ಆಗ್ತೈತೆ. ಎಲ್ಲರೂ ಸುತ್ತವ್ರೆ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ನಮ್ಮ ಬ್ರೋ ಇವರು ಹಿಪೋಪಟಾಮಸ್. ಅದಾದ್ಮೇಲೆ ವ್ಯೂ ಪಾಯಿಂಟ್ ಸೂಪರ್ ಆಗೈತೆ. ವ್ಯೂ ಪಾಯಿಂಟ್ ಹೋಗ್ತಿದೆ ಆಲ್ರೆಡಿ, ಸೂಪರ್ ಆಗಿದೆ. ಹೋಗಿ ಕಿತ್ಕೊಂಡು ಹೋಗ್ತಾಯಿದೆ, ಅಷ್ಟು ಮಿಸ್ಟು. ಅದಾದ್ಮೇಲೆ ಹಿಂಗೆ ಬಂದರೆ ನಮ್ಮ ಪಕ್ಕದಲ್ಲಿ ಆನೆ ಇರ್ತೈತೆ. ಬನ್ನಿ ತೋರಿಸ್ತೀನಿ, ನಾನೇ ತೋರಿಸ್ತೀನಿ ಇವತ್ತು. ಇವಾಗ ಯಾರು ಇಲ್ಲ, ಅದಕ್ಕೆ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ. ಕಮಾನ್ ನವೀನ್, ಯು ಕ್ಯಾನ್ ಡೂ ಇಟ್ ಅಂದ್ಬಿಟ್ಟು. ಟಂಟಣ ಆನೆ ಆದಮೇಲೆ ಅಬ್ಬಬ್ಬ, ಏನು ಜಿಲ್ಲ ಅಂತ ಸಾಕಾಗಿದೆ ಗೊತ್ತಾ, ಸೂಪರ್ ಆಗಿದೆ. ಇಲ್ಲಿದೆ ನೋಡಿ, ಐ ಲವ್ ರಾಜಾ ಸೀಟ್. ಇಷ್ಟೇ, ಪಾರ್ಕ್ ಅಂತೂ ಸೂಪರ್ ಆಗಿದೆ. ಎಂಟ್ರಿ ಫೀಸ್ 20 ರೂಪಾಯಿ ಅಷ್ಟೇ, ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮ್ಗಂತೂ. ಬಂದರೆ ಇಲ್ಲಿ ಮಸ್ಟ್ ವಿಸಿಟ್ ಮಾಡಿ. ಫೈನಲಿ ಅಬ್ಬೆ ಫಾಲ್ಸ್ ಬಂದಿದ್ದೀವಿ. ರೋಡ್ ಅಂತೂ ಸರಿಯಾಗಿತ್ತು ಅಂದರೆ ಹೋಗೋದು ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಒಳಗೆ ಹೋಗ್ಬಿಟ್ಟು ಹೆಂಗಿದೆ ನೋಡೋಣ ಬನ್ನಿ. ಈ ಕಡೆ ಗೈಸ್, ಒಬ್ಬರಿಗೆ 10 ರೂಪಾಯಿ 30 ರೂಪಾಯಿ ಇಸ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ವ್ಯೂ ನೀರ್ದಲ್ಲ, ಬುಷ್ ಅಂತ ಇಷ್ಟನೇ. ನೋಡಿ, ಇದು RTO ಆಫೀಸ್. ಇದು RTO ಆಫೀಸ್ ಹತ್ರ ಬಂದ್ರೆ ಸಾಕು ಅನ್ಸುತ್ತೆ, ಲೈಸೆನ್ಸ್ ಕೊಟ್ಬಿಡ್ತಾರೆ ಅನ್ಸುತ್ತೆ. ಯಾಕಂದರೆ RTO ಆಫೀಸ್ಗೆ ಬರೋ ರೋಡೇ ದೊಡ್ಡ ಸಾಹಸ ಮಾಡಬೇಕು. ಯಾರೇ ಆಗಲಿ ಇಲ್ಲಿ ಬಂದ್ರೇ ಸಾಕು ಅನ್ಸುತ್ತೆ. ಇದು ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಕನ್ಫರ್ಮ್ ಕೊಟ್ಬಿಡ್ತಾರಲ್ಲ.
ಮಂಡಲ್ಪಟ್ಟಿ ಮಂಡಲ್ಪಟ್ಟಿ ಆಗ್ತಿದೆ. ಮಂಡಲ್ಪಟ್ಟಿ ಪಕ್ಕದಲ್ಲಿರೋರು ಯಾರು ಕಾಣಿಸ್ತಿಲ್ಲ. ಹಾ ಪಕ್ಕದಲ್ಲಿ ಯಾರು ಇರೋ ಕಾಣಿಸ್ತಿಲ್ಲ ಅಲ್ಲಿ. ಯಾವ್ದಿದು ಮಂಡಲ್ಪಟ್ಟಿ ಸ್ವರ್ಗ ಅಪ್ಪ ಅದು ನಿಜವಾಗ್ಲೂ. ಒಳ್ಳೆ ಡ್ಯಾಮ್ ನೋಡ್ಬಿಟ್ಟು ಊಟ ಮಾಡ್ಬಿಟ್ಟು ರೂಮ್ಗೆ ಹೋಗಿ ಸ್ಟೇ ಮಾಡೋದಷ್ಟೇ. ಮುಂದೆ ತೋರ್ಸ ಹೆಂಗೈತೆ. ಮಳೆ ಅಂತೂ ಸೂಪರಾಗಿ ಬೀಳ್ತಾನೆ ಐತೆ. ಇದೆಲ್ಲ ಅದು ಪ್ಲೇಸ್ಗೆ ಹೋಗಿದ್ದಾದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್. ಚಿಕ್ಲಿ ಒಳಗೆ ಬಂದಿದ್ದೀವಿ. ಅಲ್ಲಿದೆ ಪ್ಲೇಸು. ಸೊ ಹೋಗ್ಬಿಟ್ಟು ತೋರಿಸ್ತೀವಿ ಹೆಂಗಿದೆ ಅಂತ. ಇದೆ ಲಾಸ್ಟ್ ಪ್ಲೇಸ್ ಇವತ್ತಿಗಲ್ವಾ. ಆ ರೋಡ್ ಅಂತೂ ಚೆನ್ನಾಗಿತ್ತು, ಓಡಿಸ್ಕೊಬರಕ್ಕಲ್ಲ ಸಕ್ಕತ್ತಾಗಿತ್ತು. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಮಾಡಿದ್ದೀರಾ ನೋಡಿ. ಈಗ ಮಾರ್ನಿಂಗ್ 6:40 ಆಗಿದೆ. ಕೂರ್ಗ್ನ ಟಾಟಾ ಬೈ ಬೈ ಹೇಳೋ ಸಮಯ ಇವಾಗ. ಒಂದು ಫೈನಲ್ ವ್ಯೂ. ಮಳೆ ಬೀಳ್ತಾನೆ ಇದೆ. ಸೊ ಇವಾಗ ಬಿಟ್ಟರೆ ನಾವು ಒಂದು 12 to 12 or 1 ಆ ಟೈಮಲ್ಲಿ ಮನೆ ರೀಚ್ ಆಗ್ತೀವಿ. ಸೊ ಸೇಫಾಗಿ ರೀಚ್ ಆಗ್ತೀವಿ ಅಷ್ಟೇ. ಈ ಬ್ಲಾಗ್ ಏನು ಅಷ್ಟೊಂದೇನು ಎಂಟರ್ಟೈನ್ಮೆಂಟ್ ಆಗಿರೋದಿಲ್ಲ, ಬಟ್ ಸ್ಟಿಲ್ ಏನೋ ನನ್ನ ಕೈಲಿ ಆಗಿದ್ದಷ್ಟು ವಿಡಿಯೋಸ್ ಮಾಡಿದ್ದೀನಿ. ಅದಾದಮೇಲೆ ಪ್ಲೇಸಸ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀವಿ. ಅದು ಈ ರೆಡ್ ಅಲರ್ಟಲ್ಲಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಸೊ ನಿಮ್ಗೆ ಅನಿಸ್ತು ಮಾಡಿದರೆ ಕಮೆಂಟ್ಸಲ್ಲಿ ಹಾಕಿ ಸಪೋರ್ಟ್ ಮಾಡಿ. ಬಾಯ್.